ನಮಸ್ಕಾರ ವೀಕ್ಷಕರೇ, ಎಸ್ ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಪರಸ್ತ್ರೀ ಉಚ್ಚಾಟನಾ ತಂತ್ರದ ಬಗ್ಗೆ ತಿಳ್ಕೊಳ್ಳೋಣ. ಪರಸ್ತ್ರೀಯರ ಸಂಘ ಸವಾಸದಿಂದ ಏನಾದರೂ ನೀವು ನರಳುತ್ತಾ ಇದ್ರೆ, ಅಥವಾ ನಿಮ್ಮ ಕುಟುಂಬದಲ್ಲಿರುವಂತಹ ಸದಸ್ಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಗಂಡ ಆಗಿರ್ಬೋದು, ಏನಾದರೂ ಪರಸ್ತ್ರೀಯರ ಸಂಘ ಸವಾಸದಿಂದ ಮನೆಯ ಸಂಸಾರ ಕುಟುಂಬ ಹಾಳಾಗ್ತಾ ಇದ್ದರೆ ಈ ತಂತ್ರ ನೀವು ಭಾನುವಾರದ ದಿನ ಮಾಡಬೇಕಾಗ್ತದೆ. ಒಂದು ಒಳ್ಳೆಯ ಮಡದಿ, ನೆಮ್ಮದಿಯ ಸಂಸಾರ, ಸದೃಢವಾದ ಬದುಕು, ಸಾರ್ಥಕತೆಯ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಕೆಲವೊಬ್ಬರು. ಇದ್ದಕ್ಕಿದ್ದ ಹಾಗೆ ಮನಸ್ಸಿನ ನಿಯಂತ್ರಣ ತಪ್ಪತ್ತೆ, ಪರಸ್ತ್ರೀಯರ ವ್ಯಾಮೋಹಕ್ಕೆ ಹೋಗ್ತಾರೆ, ಅಥವಾ ಪರಸ್ತ್ರೀಯರ ವಶಕ್ಕೆ ಹೋಗ್ತಾರೆ. ಆಸೆಗೋ, ಆಕಾಂಕ್ಷೆಗೋ, ಅಥವಾ ಕೆಟ್ಟ ದೈಹಿಕ ಸುಖಕ್ಕೋ, ಮಾನಸಿಕ ಸುಖಕ್ಕೋ, ಪರಸ್ತ್ರೀಯರ ಸವಾಸಕ್ಕೆ ಅಥವಾ ಪರಸ್ತ್ರೀಯರ ಮುಷ್ಟಿಗೆ ಸಿಗಾಕೊಂಡ್ಬಿಡ್ತಾರೆ. ಅವಾಗ ಏನಾಗ್ತದೆ, ಸಂಸಾರದಲ್ಲಿರೋ ಸುಖ, ಶಾಂತಿ, ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ. ಇದರಿಂದ ಸಂಸಾರದಲ್ಲಿರುವಂತಹ ಹೆಣ್ಣು ಮಕ್ಕಳು ನರಳುತ್ತಾ ಇರ್ತಾರೆ. ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ಗಂಡು ಮಕ್ಕಳು ಕೇಳ್ತಾ ಇರೋದಿಲ್ಲ. ಪೂಜೆ ಮಾಡಿ ಪುನಸ್ಕಾರ ಮಾಡಿದ್ರು ಕೂಡ ಅವ್ರ ಮನಸ್ಸು ಚೇಂಜ್ ಆಗ್ತಾ ಇರಲ್ಲ. ಪರಸ್ತ್ರೀ ಸವಾಸ ಬಿಡದೆ ಮದುವೆಯಾದ ಧರ್ಮ ಪತ್ನಿಗೆ ಅನ್ಯಾಯ ಮಾಡ್ತಾ, ಅಪಮಾನ ಮಾಡ್ತಾ, ಹಿಂಸೆ ಮಾಡ್ತಾ, ದಬ್ಬಾಳಿಕೆ ಮಾಡ್ತಾ, ಎಲ್ಲ ರೀತಿಯಿಂದ ಹಾಳು ಮಾಡ್ತಾ ಇರ್ತಾರೆ. ಇದೊಂದು ವ್ಯಾಧಿ ಅಂತಲೇ ಹೇಳ್ಬೋದು ಪರಸ್ತ್ರೀಯರ ಸವಾಸದಲ್ಲಿರುವಂಥದ್ದು. ಇಂತಹ ಸಮಸ್ಯೆಗಳಿಂದ ನೊಂದಿರುವಂಥ ಹೆಣ್ಣು ಮಕ್ಕಳು, ನಿಮ್ಮ ಯಜಮಾನರು ಅಥವಾ ನಿಮ್ಮ ಕುಟುಂಬದ ಸದಸ್ಯರು, ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಪರಸ್ತ್ರೀಯರ ಸವಾಸದಲ್ಲಿದ್ದರೆ ಸತ್ಯವಾಗಿ ಹೇಳ್ತೀನಿ, ಈ ಒಂದು ಸರಳ ತಂತ್ರದಿಂದ ಪರಸ್ತ್ರೀ ಉಚ್ಚಾಟನೆ ಆಗ್ತದೆ. ನಿಮಗಿರುವಂಥ ಗಂಡಾಂತರ ದೂರ ಆಗುತ್ತೆ ಅಂತ ಹೇಳ್ಬೋದು. ಹೇಗೆ ಮಾಡೋದು? ನಿಮ್ಮ ಯಜಮಾನರು ಅಥವಾ ನಿಮ್ಮ ಮಕ್ಕಳು ಪರಸ್ತ್ರೀ ಸವಾಸದಿಂದ ಅವಮಾನ ಮಾಡ್ತಾ ಇದ್ದಾರೆ, ಮನೆ ಮರ್ಯಾದೆ ಹಾಳು ಮಾಡ್ತಾ ಇದ್ದಾರೆ ಅಂದರೆ ಭಾನುವಾರದ ದಿನ ಒಂದು ಮಂತ್ರದ ಸಹಾಯದಿಂದ ಈ ಪ್ರಯೋಗ ಮಾಡಬೇಕಾಗ್ತದೆ. ಎಕ್ಕದ ಗಿಡದ ಎಲೆಯನ್ನು ನೀವು ತಗೊಂಡು ಬರಬೇಕಾಗ್ತದೆ. ಎಕ್ಕದ ಗಿಡದ ಎಲೆಯ ಮೇಲೆ ಒಂದು ಮಂತ್ರ ನೀವು ಬರೀಬೇಕಾಗ್ತದೆ. ಕಡೆಗೆ ಆ ಮಂತ್ರ ಹೇಳ್ತೇನೆ. 108 ಸಲಿ ಆ ಬರೆದ ಮಂತ್ರನ ನೀವು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಜಪಿಸಬೇಕಾಗ್ತದೆ, ಅಂದರೆ ಪಠನೆ ಮಾಡಬೇಕಾಗ್ತದೆ. 108 ಸಲಿ ಪಠಿಸಿದ ನಂತರ ಆ ಎಲೆಯನ್ನು, ಮಂತ್ರ ಬರೆದ ಎಲೆಯ ಎಲ್ಲಿಂದ ನೀವು ತಗೊಂಡು ಬಂದಿರ್ತೀರೋ, ಯಾವ ಗಿಡದಿಂದ ಆ ಎಕ್ಕದ ಗಿಡದ ಎಲೆ ಕಿತ್ಕೊಂಡು ಬಂದಿರ್ತೀರೋ ಅದೇ ಗಿಡದ ಬುಡದ ಕೆಳಗೆ ನೀವು ಎಕ್ಕದ ಗಿಡದ ಎಲೆ ನೀವು ಇಟ್ಟು ಬರಬೇಕಾಗ್ತದೆ. 108 ಬಾರಿ ಜಪಿಸಿದ ನಂತರ ಮನೆಯಲ್ಲಿ ಮಂತ್ರ ಈ ರೀತಿಯಲ್ಲಿ ಇರ್ತದೆ, ನೋಟ್ ಮಾಡಿಕೊಳ್ಳಿ ವೀಕ್ಷಕರೇ. ಓಂ ನಮೋ ಸರ್ವಕಾಲ ಸಂಹಾರಾಯ ಅಮುಕ ಕ್ರೀಂ ಹೂಂ ಪಟ್ ಭಸ್ಮ ಕುರು ಕುರು ಸ್ವಾಹ. ಓಂ ನಮೋ ಸರ್ವಕಾಲ ಸಂಹಾರಾಯ ಅಮುಕ ಕ್ರೀಂ ಹೂಂ ಫಟ್ ಭಸ್ಮ ಕುರು ಕುರು ಸ್ವಾಹ. ಈ ರೀತಿಯಲ್ಲಿ ಮಧ್ಯ ಪರಸ್ತ್ರೀ ಸವಾಸಕ್ಕೆ